ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿರುವಂತಹ ಎಲ್ಲರಂತೆ ಅಲ್ಲದವನು ಎನ್ನುವ ಕಥೆಯಲ್ಲಿ ನಾಯಕನ ಪ್ರಾಮಾಣಿಕತೆ ಬಗ್ಗೆ ಕುರಿತು ನಾವು ಅರಿತುಕೊಂಡ್ವಿ. ಹಾಗೆ ಆ ಒಂದು ಕಥೆಯಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೋತ್ತರಗಳು ಕೂಡ ಈ ರೀತಿಯಾಗಿ ನಿಮ್ಮ ಪರೀಕ್ಷಾ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹೀಗೆ ಕೇಳಲ್ಪಡುತ್ತೆ. ಗಮನಿಸಿ. ರಸ್ತೆಯಲ್ಲಿ ಸಿಕ್ಕಿದ ಹಣವನ್ನು ಅದರ ವಾರಸುದಾರರಿಗೆ ತಲುಪಿಸಲು ನಾಯಕ್ ಮಾಡಿದ ಯತ್ನವು ಕಥೆಯಲ್ಲಿ ಹೇಗೆ ಚಿತ್ರಿತವಾಗಿದೆ? ಇಲ್ಲಿ ನಾಯಕ ಅಲ್ಲಿ ತನ್ನ ಕಥೆಯಲ್ಲಿ ಬರುವಂತಹ ತನಗೆ ದೊರೆತಿರುವಂತಹ 3,000 ರೂಪಾಯಿಗಳ ಕಟ್ಟನ್ನು ಕೊಡೋದಕ್ಕೆ ಆತನು ಮಾಡಿರ್ತಕ್ಕಂತಹ ಹಲವಾರು ಜನರಿಗೆ ಭೇಟಿಯಾಗಿರುವಂತಹ ಘಟನೆಗಳನ್ನು ವಿವರಣಾ ರೂಪದಲ್ಲಿ ಹಂತ ಹಂತವಾಗಿ ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ನಾವು ವಿವರಣೆಯನ್ನು ಮಾಡ್ತಾ ಹೋಗಬೇಕು. ಕೊನೆಗೆ ಏನಾಯಿತು ಅನ್ನುವಂತಹ ಸನ್ನಿವೇಶವನ್ನು ನಾವು ಉಪಸಂಹಾರ ಭಾಗದಲ್ಲಿ ಬರೆಯಬೇಕು. ನೆಕ್ಸ್ಟ್, ನಾಯಕ್ ಎಲ್ಲರಂತೆ ಅಲ್ಲದವರು ಚರ್ಚಿಸಿ. ಹೇಗೆ ನಾಯಕ್ ಕಂದಾಯ ಇಲಾಖೆಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದರೂ ಕೂಡ ಆತ ಪ್ರಾಮಾಣಿಕತನದಿಂದ ತನ್ನ ಒಂದು ಬದುಕನ್ನು ಹೇಗೆ ನಿಭಾಯಿಸ್ತಾನೆ ಅನ್ನುವಂತಹ ಅಂಶವನ್ನು ಕಥೆಯ ಉದಾಹರಣೆ ಸಹಿತವಾಗಿ ನಾವು ಬರಿತಾ ಹೋಗಬೇಕು. ಎಲ್ಲರಂತೆ ಅಲ್ಲದವನು ಕಥೆಯ ಶೀರ್ಷಿಕೆಯ ಔಚಿತ್ಯವನ್ನು ವಿವೇಚಿಸಿ. ಅದಕ್ಕೆ ಕಥೆ ಆ ಕಥಾರೂಪಕ್ಕೆ ತಕ್ಕದಾದಂತಹ ರೀತಿಯಲ್ಲಿ ಈತ ವಿಭಿನ್ನ ಅನ್ನುವಂತಹ ಒಂದು ಅಂಶವನ್ನು ನಾವು ಆ ಇಲಾಖೆಯಲ್ಲಿಯೇ ವಿಶಿಷ್ಟತಮವಾಗಿರ್ತಕ್ಕಂತಹ ಮತ್ತು ಪ್ರಾಮಾಣಿಕತನ ವ್ಯಕ್ತಿತ್ವವನ್ನು ನಾಯಕ್ ಒಳಗೊಂಡಿದ್ದ ಅಂತನ್ನುವಂತಹ ಔಚಿತ್ಯಪೂರ್ಣವಾದ ಶೀರ್ಷಿಕೆ ಅನ್ನುವಂತಹ ಅಡಿಯಲ್ಲಿ ನಾವು ಕಥೆಯನ್ನು ವಿವರಣೆ ಕೊಡ್ತಾ ಹೋಗಬೇಕು ಮತ್ತು ಆ ಶೀರ್ಷಿಕೆ ಅದಕ್ಕೆ ಸರಿಯಾದದ್ದಾಗಿದೆ ಅನ್ನುವಂತಹ ವಿವರಣೆಯಲ್ಲಿ ನಾವು ಬರಿಬೇಕು. ದುಡಿಯುವ ವರ್ಗದ ಬವಣೆ ಕಥೆಯಲ್ಲಿ ಹೇಗೆ ಚಿತ್ರಿತವಾಗಿದೆ? ಅಲ್ಲಿ ಬರುವಂತಹ ಹಲವಾರು ಜನ, ಮೋಚಿ ಬರ್ತಕ್ಕಂತಹ ವ್ಯಕ್ತಿ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿ, ಮೆಕ್ಯಾನಿಕ್ ಆಗಿರುವಂತಹ ವ್ಯಕ್ತಿ, ಹೀಗೆ ಹಲವಾರು ರೀತಿಯಲ್ಲಿ ಏನು ಜನ ಬರ್ತಾರೆ. ಆಮೇಲೆ ಪ್ರೊವಿಷನಲ್ ಸ್ಟೋರ್ನಲ್ಲಿ ವರ್ಕ್ ಮಾಡ್ತಕ್ಕಂತಹ ವ್ಯಕ್ತಿ, ಹೀಗೆ ಎಲ್ಲ ಒಂದು ದುಡಿಯುವ ವರ್ಗದ ಜನ ಅವರು ತಮ್ಮ ಪರಿಶ್ರಮದಿಂದ ಹೇಗೆ ಕಷ್ಟಪಡ್ತಾರೆ ಅನ್ನುವಂಥದ್ದು ಈ ಕಥೆಯಲ್ಲಿ ನಿರೂಪಿತವಾದಂತಹ ಬಗೆಯನ್ನು ಚಿತ್ರಣ ಮಾಡಬೇಕು. ಮುಂದಿನ ಪ್ರಶ್ನೆ, ಪ್ರಾಮಾಣಿಕತೆಗೆ ಇದು ಕಾಲವಲ್ಲ ಎನ್ನುವುದನ್ನು ಕಥೆ ಹೇಗೆ ವ್ಯಂಗ್ಯವಾಗಿ ಚಿತ್ರಿಸಿದೆ? ನಾವು ಪ್ರಾಮಾಣಿಕತನ ಆಗಿರ್ತಕ್ಕಂತಹ ನಾಯಕನನ್ನು ವಿವರಣೆಯನ್ನು ತೆಗೆದುಕೊಳ್ತೀವಿ. ಆ ವಿವರಣೆ ತೆಗೆದುಕೊಳ್ಳುವುದು ಅಷ್ಟೇ ಅಲ್ಲ, ಆ ವಿವರಣೆಯ ಹಿನ್ನೆಲೆಯಲ್ಲಿ ಇಲ್ಲಿ ಕೊನೆಗೆ ಈ ಕಥೆಯ ಮುಕ್ತಾಯ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಈತ ಒಬ್ಬ ಹುಚ್ಚನಿದ್ದಾಗೆ ಇದ್ದಾನೆ, ಯಾಕೆಂದರೆ ಸಿಕ್ಕಿರುವ ದುಡ್ಡನ್ನು ತಂದು ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟಿದ್ದಾನೆ ಅಂತನ್ನುವಂತಹ ರೀತಿಯಲ್ಲಿ ಅಲ್ಲಿಯ ಸ್ಥಳೀಯವಾಗಿರ್ತಕ್ಕಂತಹ ಪುಡಾರಿ ಮತ್ತು ಅಲ್ಲಿಯ ಇನ್ಸ್ಪೆಕ್ಟರ್ ಇಬ್ಬರು ಮಾತನಾಡಿರ್ತಕ್ಕಂತಹದ್ದನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಆತನ ವ್ಯಕ್ತಿತ್ವ ವ್ಯಂಗ್ಯವಾಗಿ ಕೊನೆಗೆ ಮುಕ್ತಾಯಗೊಳ್ಳುವಂತಹದ್ದು ಅನ್ನುವಂತಹ ಮಾತು. ಕೊನೆಯದಾಗಿ, ಭ್ರಷ್ಟಾಚಾರ ಮತ್ತು ಸ್ವಾರ್ಥತೆಗೆ ಸ್ವಾರ್ಥವೇ ಈ ಕಾಲಧರ್ಮ ಎಂಬುದನ್ನು ಕಥೆ ಹೇಗೆ ಪರಿಣಾಮಕಾರಿಯಾಗಿ ಬಿಂಬಿಸಿದೆ? ಅದಕ್ಕೆ ಈ ಒಂದು ಈಗಿನ ಪ್ರಸ್ತುತ ಕಾಲದ ಸಮಾಜದ ಒಂದು ಹಿನ್ನೆಲೆಯಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮತ್ತು ಸ್ವಾರ್ಥತನ ಹೇಗೆ ತಾಂಡವವಾಡ್ತಿದೆ ಅನ್ನುವಂಥದ್ದು ಈ ಕಥೆಯಲ್ಲಿ ನಿರೂಪಿತವಾಗಿದೆ ಅನ್ನುವಂತಹ ಅಂಶವನ್ನು ಘಟನಾವಳಿಗಳ ಮುಖಾಂತರ ನಾವಿಲ್ಲಿ ವಿವರಣೆ ಮಾಡಬೇಕು. ಮತ್ತು ಕೊನೆಗೆ ಹೇಗೆ ಕಥೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಕೂಡ ಸಮಾಜ ಗೌರವಿಸುವುದಿಲ್ಲ ಅನ್ನುವಂಥದ್ದು, ಅದು ಕೂಡ ಗೌರವಿಸಿದರೆ ಕೇವಲ ಒಂದು ರೀತಿಯ ವ್ಯಂಗ್ಯಾತ್ಮಕವಾಗಿ ಗೌರವಿಸುವಂಥದ್ದನ್ನು ನಾವು ಗಮನಿಸ್ತೀವಿ ಅನ್ನುವಂತಹ ಮಾತು. ಇಷ್ಟು ಈ ಹಿಂದಿನ ನಿಮ್ಮ ಕಥೆಯಾಗಿರುವಂತಹ ರೀತಿ ಎಲ್ಲರಂತೆ ಅಲ್ಲದವನು ಅನ್ನುವಂತಹ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಕುರಿತು ಚರ್ಚೆಯಾಗಿರುವಂಥದ್ದು. ಇದೇ ರೀತಿಯಾಗಿ ನೀವು ಹಲವಾರು ವ್ಯಕ್ತಿಗಳು ಗಮನ ಹರಿಸಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ, ಬೇರೆ ಬೇರೆ ಕಚೇರಿಗಳಲ್ಲಿ ನಡೆಯುವಂತಹ ವ್ಯಕ್ತಿಗಳ ವ್ಯಕ್ತಿ ಚಿತ್ರಣವನ್ನು ಕೂಡ ನೀವು ಬರೆದು ಒಂದು ಲೇಖನ ರೂಪದಲ್ಲಿ ಪತ್ರಿಕೆಗಳಿಗೆ ನೀವು ಪ್ರಕಟ ಮಾಡಬಹುದು, ಅಥವಾ ನೀವು ಲೇಖನಗಳನ್ನು ಬರೆಯುವ ಹವ್ಯಾಸವನ್ನು ಅಳವಡಿಸಿಕೊಳ್ಳಬಹುದು. ಇದು ಈ ಹಿಂದಿನ ತರಗತಿ ನಡೆದಂತಹ ವಿಷಯದ ಅಂಶ. ಇದಾದ ನಂತರದಲ್ಲಿ ಎರಡನೆಯ ರೀತಿಯಲ್ಲಿ ಬರುವಂತಹದ್ದು ಇನ್ನೊಂದು ಪಠ್ಯ, ಅಂದರೆ ವಕೀಲಿ ದಿನಗಳು ಅಂತಕ್ಕಂತಹದ್ದು. ಲೇಖಕರು ಅನ್ನುವಂಥದ್ದು, ಅವರ ಹೆಸರು HR ಶಂಕರನಾರಾಯಣ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತೀವಿ. ಇಲ್ಲಿ ಅನ್ನುವಂಥದ್ದು ಏನಂತಂದ್ರೆ ಅವರ ಕಾವ್ಯನಾಮ ಅನ್ನುವಂತಹದ್ದು, ಮತ್ತು ಅವರ ಪೂರ್ಣ ಹೆಸರು HR ಶಂಕರನಾರಾಯಣ ಅನ್ನುವಂತಹ ಹೆಸರು. ಇಲ್ಲಿ ಅವರ ಕವಿಕೃತಿ ಪರಿಚಯವನ್ನು ನೋಡಿ ಹೇಗಿದ್ದವು ವಕೀಲಿಯ ದಿನಗಳು
ಹಾರ ಅವರದ್ದು, ಎಚ್ ಆರ್ ನಾರಾಯಣ ಅವರದ್ದು ಅನ್ನುವಂತಹ ಮಾತನ್ನು ನಾವು ಗಮನಿಸೋಣ. ಹಾರ ಎಂಬ ಕಾವ್ಯನಾಮದ ಎಚ್ ಆರ್ ಶಂಕರ್ ನಾರಾಯಣ್ ಅವರ ಹುಟ್ಟೂರು ನಂಜನಗೂಡು. BA ಮತ್ತು BL ಪದವೀಧರರಾದ ಅವರು ಹಲವಾರು ವರ್ಷಗಳ ಕಾಲ ತುಮಕೂರಿನಲ್ಲಿ ವಕೀಲರಾಗಿದ್ದರು. ಇವರು ಹಾರ ಅನ್ನುವಂತಹ ಕಾವ್ಯನಾಮದಿಂದ ತಮ್ಮ ಕೃತಿಗಳನ್ನು ರಚನೆ ಮಾಡ್ತಾ ಇರ್ತಾರೆ. ಎಚ್ ಆರ್ ಶಂಕರ್ ನಾರಾಯಣ್ ಅವರು. ಇವರ ಜನ್ಮಸ್ಥಳ ಅಥವಾ ಹುಟ್ಟಿದಂತಹ ಊರು ನಂಜನಗೂಡು. ಇವರು BA ಮತ್ತು BL ಬ್ಯಾಚುಲರ್ ಆಫ್ ಲಾ ಅಂತನ್ನುವಂತಹದ್ದನ್ನು ಆವಾಗಿನ ಕಾಲಘಟ್ಟದಲ್ಲಿ ಒಂದು ಅಧ್ಯಯನವನ್ನು ಮಾಡಿರುವಂತಹದ್ದು, ಪದವಿಗಳನ್ನು ಪಡೆದುಕೊಂಡಿರುವಂತಹದ್ದು. ಅವರು ಹಲವಾರು ವರ್ಷಗಳ ಕಾಲ ತುಮಕೂರಿನಲ್ಲಿಯೇ ತಮ್ಮ ವೃತ್ತಿ ಬದುಕಿನ ಅವಧಿಯನ್ನು ಕಳೆದಿರುವಂತಹ ಅಂಶ ಗಮನಿಸ್ತೀವಿ. ಮುಂದೆ ಬೆಂಗಳೂರಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಿದರು. ಅವರು ಆರಂಭದ ದಿನಗಳನ್ನು ತುಮಕೂರಿನಲ್ಲಿ ಕೆಲವು ದಿನಗಳನ್ನು ಕಳೆದು ಆನಂತರದಲ್ಲಿ ಅವರು ಬೆಂಗಳೂರಿನಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ಆರಂಭದ ಕೆಲವು ದಿನಗಳ ಸಂದರ್ಭದಲ್ಲಿ ಅವರು ಪತ್ರಕರ್ತರಾಗಿಯೂ ಕೂಡ ಸ್ವಲ್ಪ ಕಾಲ ಒಂದು ಸೇವೆಯನ್ನು ಮಾಡ್ತಾರೆ. ಕಾನೂನು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿಯೂ ಕೆಲಸ ಮಾಡಿದ್ದಾರೆ. ಹಲವಾರು ಕಾನೂನು ಕಾಲೇಜುಗಳಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕೂಡ ಸೇವೆ ಸಲ್ಲಿಸಿರುವಂತಹದ್ದು ನಮ್ಮ ಗಮನಕ್ಕೆ ಬರುತ್ತೆ. ಅವರು ಸುಮಾರು 300 ಹಾಸ್ಯ ಲೇಖನಗಳನ್ನು ಬರೆದಿದ್ದಾರೆ. ಅದರಲ್ಲಿಯೂ ಕೂಡ ಹಾಸ್ಯ ಲೇಖನಗಳನ್ನು ಬರೆಯುವಂತಹದ್ದು ಒಂದು ರೀತಿಯ ಸ್ವಾರಸ್ಯಕರವಾಗಿರುವಂತಹ ಅಂಶ ಅನ್ನುವಂಥದ್ದು. ಯಾಕಂದರೆ ಹಾಸ್ಯ ಲೇಖನ ಬರೆಯುವಂತಹದ್ದು ಅಷ್ಟು ಸರಳ ಅಲ್ಲ. ಯಾಕಂದರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂತಹ ಬರೆಯುವ ಲೇಖನ ಶೈಲಿ ಉಂಟು. ಅಂತಹ ಒಂದು ಹಾಸ್ಯ ಲೇಖನದ ಅಚ್ಚುಕಟ್ಟಾಗಿರುವಂತಹ ಜನರಿಗೆ ಮನಮುಟ್ಟುವಂತಹ ರೀತಿಯಲ್ಲಿ 300ಕ್ಕೂ ಹೆಚ್ಚು ಒಂದು ಹಾಸ್ಯ ಲೇಖನಗಳನ್ನು ಇವರು ರಚನೆ ಮಾಡಿದ್ದಾರೆ ಅನ್ನುವಂತಹ ಮಾತು. ಇವರ ಒಂದು ಕೃತಿಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಕಬ್ಬು ಕುಡುಗೋಲು, ನಗೆ ನಾಣ್ಯ, ಸಮರಸ, ವಕ್ರೇಶ ವಚನಗಳು, ನಗೆಯು ಬರುತ್ತಿದೆ, ವಕೀಲಿ ದಿನಗಳು ಇವೆಲ್ಲ ಅವರ ಪ್ರಕಟಿತ ಕೃತಿಗಳು. ಇಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಯಾವ್ಯಾವ ಅಂದರೆ ಕಬ್ಬು ಕುಡುಗೋಲು, ನಗೆ ನಾಣ್ಯ, ಸಮರಸ, ವಕ್ರೇಶ ವಚನಗಳು, ನಗೆಯು ಬರುತ್ತಿದೆ, ವಕೀಲಿ ದಿನಗಳು ಇವೆಲ್ಲವೂ ಕೂಡ ಇವರು ಬರೆದಿರುವಂತಹ ಕೃತಿಗಳಾಗಿರುವಂತಹದ್ದು. ಅವರ ಸಮಗ್ರ ಸಂಗ್ರಹ ಏನು ಕೃತಿಗಳಿದ್ದಾವೆ, ಈ ಎಲ್ಲ ಕೃತಿಗಳನ್ನು ಒಂದು ಸಮಗ್ರ ಸಂಗ್ರಹ ರೂಪದಲ್ಲಿ, ಸಂಕಲನ ರೂಪದಲ್ಲಿ ತರಲಾಗಿದೆ. ಅದರ ಹೆಸರೇ ಮಂದಸ್ಮಿತ ಅಂತನ್ನುವಂಥದ್ದು. ಅದರ ಹೆಸರೇ ಮಂದಸ್ಮಿತ ಅಂತನ್ನುವಂಥದ್ದು ಇವರ ಒಂದು ಸಮಗ್ರ ಲೇಖನಗಳ ಸಂಕಲನವಾಗಿದೆ ಎನ್ನುವಂತಹ ಅಂಶ ನಾವು ಗಮನಿಸಬಹುದು. ಈ ಲೇಖನದಲ್ಲಿ ಬಂದಿರುವಂತಹ ವಕೀಲಿ ದಿನಗಳು ಅಂತನ್ನುವಂಥದ್ದು ತಲೆಬರಹವೇ, ಲೇಖನದ ಶೀರ್ಷಿಕೆಯೇ ನಮಗೆ ಹೇಳುವಂತಹದ್ದು. ವಕೀಲಿ ವೃತ್ತಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಆ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಹೇಗೆ ಅಲ್ಲಿ ಸನ್ನಿವೇಶಗಳು ಜರುಗುತ್ತವೆ ಅನ್ನುವಂತಹ ಅಂಶಗಳನ್ನು ಲೇಖಕರು ನಮಗೆ ಇಲ್ಲಿ ಸಣ್ಣ ಸಣ್ಣ ಕಥಾರೂಪದ ಸಂದರ್ಭದಲ್ಲಿ ನಮಗೆ ರಚನೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಟಿಪ್ಪಣಿಯಲ್ಲಿ ವಿವರಣೆಯನ್ನು ಕೊಡ್ತಾರೆ. ವಕೀಲರು, ವೈದ್ಯರು, ಪೊಲೀಸು ಅಧಿಕಾರಿಗಳು, ಉಪನ್ಯಾಸಕರು ಹೀಗೆ ವಿವಿಧ ವೃತ್ತಿಯವರು ತಮ್ಮ ತಮ್ಮ ವೃತ್ತಿಯಲ್ಲಿ ಸ್ವಾರಸ್ಯಕರ ಸನ್ನಿವೇಶಗಳನ್ನು ರಂಜನೀಯವಾಗಿ ಬರೆದು ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದುಂಟು. ಅದಕ್ಕೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರವರದೇ ಆಗಿರುವಂತಹ ವಕೀಲರಾಗಿರ್ಬೋದು, ವೈದ್ಯರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತು ಉಪನ್ಯಾಸಕ ವರ್ಗದವರಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಕಂಡುಕೊಂಡಂತಹ ಅನುಭವಗಳು, ತಮ್ಮ ಕ್ಷೇತ್ರದಲ್ಲಿ ಆಗಿರುವಂತಹ ಘಟನೆಗಳನ್ನು ಬರೆದು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂತಹದ್ದು ಗಮನಾರ್ಹವಾದಂತಹ ಅಂಶ ಎನ್ನುವಂತಹದ್ದು ನಮ್ಮ ಗಮನಕ್ಕೆ ಬರುತ್ತೆ. ಇಂತಹ ಸನ್ನಿವೇಶ ಅಥವಾ ಘಟನೆಗಳ ವಿವರಗಳು ಸಾಮಾನ್ಯವಾಗಿ ತುಂಬ ದೀರ್ಘವಾಗಿರುವುದಿಲ್ಲ. ದೀರ್ಘವಾಗಿದ್ದಾಗ ಅದೊಂದು ಲಲಿತ ಪ್ರಬಂಧವಾಗಿರಬಹುದು. ಒಂದು ವೇಳೆ ಇಂತಹ ಸನ್ನಿವೇಶಗಳಲ್ಲಿ ಬರೀಬೇಕಾದಂತಹ ಸಂದರ್ಭದಲ್ಲಿ ಕೆಲವೊಂದು ಲೇಖಕರು ಲಲಿತ ಪ್ರಬಂಧದ ರೀತಿಯಲ್ಲಿ ಸುಮಾರು 8-10 ಪುಟಗಳಿಗಿಂತಲೂ ಮೇಲ್ಪಟ್ಟ ರೀತಿಯಲ್ಲಿ ಬರೆಯುವಂತಹ ರೀತಿಯಲ್ಲಿರುತ್ತೆ. ಹೆಚ್ಚಾಗಿ ಆ ರೀತಿಯಲ್ಲಿದ್ದಂತಹ ಲೇಖನಗಳನ್ನು ಲಲಿತ ಪ್ರಬಂಧಗಳು ಅಂತ ಕರೀತಾರೆ. ಆದರೆ ವಿವರಣೆ ಸ್ವಲ್ಪ ಕಡಿಮೆ ಆಗಿದ್ದರೂ ಕೂಡ
ಕೂಡ ನಡೆದಂತಹ ಘಟನೆಯಲ್ಲಿಯ ಸ್ವಾರಸ್ಯ ವಿವರಿಸುವಂತಹ ಕೆಲವೇ ಪುಟಗಳ ಸಂಖ್ಯೆ ಇದ್ದು ಅಂತಂದರೆ ಅದಕ್ಕೆ ನಾವು ಚಿಕ್ಕದಾದಂತಹ ಒಂದು ಕಥನ ಲೇಖನ ಅಂತ ಕರಿಬಹುದು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿಯ ಲೇಖನಗಳಿದ್ದಾವೆ ಅನ್ನುವಂತಹ ಮಾತು. ಇಂತಹ ಅನುಭವ ಕಥನಗಳಲ್ಲಿ ಒಂದಕ್ಕೊಂದು ಸಂಬಂಧವಿಲ್ಲದ ಹಲವು ಬಿಡಿ ಘಟನೆಗಳ ಕುರಿತು ಚಿಕ್ಕದಾದ ಕಥನ ಅಥವಾ ನಿರೂಪಣೆಗಳಿರುತ್ತವೆ. ಇಂತಹ ರಚನೆಗಳನ್ನು ಪ್ರಬಂಧ ಎನ್ನುವುದು ಕಷ್ಟ. ಆದರೆ ಒಟ್ಟಾಗಿ ಒಂದು ವೃತ್ತಿಯ ಸ್ವಾರಸ್ಯಕರ ಮುಖವೊಂದರ ಸಮಗ್ರ ಚಿತ್ರಣವನ್ನು ಇಂತಹ ಕಥನಗಳು ನೀಡುತ್ತವೆ. ನಾವು ಲಲಿತ ಪ್ರಬಂಧ ದೊಡ್ಡದಾಗಿಲ್ಲದೇ ಇದ್ದರೂ ಕೂಡ ಇಲ್ಲಿ ಚಿಕ್ಕದಾಗಿ ಕಥನ ರೂಪದಲ್ಲಿ ಲೇಖನ ಬಂದಂತಹ ಸಂದರ್ಭದಲ್ಲಿ ಇವುಗಳು ಆ ಒಂದು ನಮ್ಮ ವೃತ್ತಿಯ ಸ್ವಾರಸ್ಯಕರ ಘಟನೆಗಳನ್ನು ಸೆರೆ ಹಿಡಿಯುವಲ್ಲಿ ಇವು ಯಶಸ್ಸನ್ನು ಸಾಧಿಸ್ತವೆ. ಇಂತಹ ಕಥನ ಲೇಖನಗಳು ಅನ್ನುವಂಥದ್ದನ್ನು ನಾವು ಕರಿಬಹುದು ಅನ್ನುವಂಥದ್ದು. ಅದಕ್ಕೆ ಲೇಖಕರು ಹೇಳ್ತಾರಲ್ಲಿ ಹಾರ ಅವರು ಲೇಖಕರು ತಮ್ಮ ವಕೀಲಿ ವೃತ್ತಿಯ ಸ್ವಾರಸ್ಯಕರ ಅಂಶಗಳನ್ನು ಲಘು ಧಾಟಿಯ ಈ ಕಿರು ಕಥನಗಳಲ್ಲಿ ದಾಖಲಿಸಿದ್ದಾರೆ. ಇಲ್ಲಿರುವುದು ತೀರಾ ಈಚಿನ ಘಟನೆಗಳಲ್ಲ, ಸುಮಾರು 60 ವರ್ಷಗಳಿಗಿಂತಲೂ ಹಿಂದಿನ ಸನ್ನಿವೇಶಗಳು ಇಲ್ಲಿ ದಾಖಲಾಗಿರುವುದರಿಂದ ಆ ಕಾಲದಲ್ಲಿ ನ್ಯಾಯಾಲಯಗಳಲ್ಲಿ ನಡೆಯುತ್ತಿದ್ದ ವ್ಯಾಜ್ಯಗಳ ಸ್ವರೂಪ ತಿಳಿಯುತ್ತದೆ. ನ್ಯಾಯಾಲಯವೆಂದರೆ ಕೇವಲ ಗಂಭೀರವಾದ ವ್ಯವಹಾರಗಳ ತಾಣವಷ್ಟೇ ಅಲ್ಲ, ನೋಡುವ ಕಣ್ಣಿದ್ದವರಿಗೆ ಅಲ್ಲಿಯೂ ರಸವತ್ತಾದ ಸನ್ನಿವೇಶಗಳು ಕಾಣುತ್ತವೆ ಎನ್ನುವುದು ಇಲ್ಲಿ ಗೊತ್ತಾಗುತ್ತದೆ. ಅದಕ್ಕೆ ಲೇಖಕರು ತಮ್ಮ ವೃತ್ತಿ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ಇಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಮತ್ತು ಇದು ಸುಮಾರು 60 ವರ್ಷಗಳ ಹಿಂದಿನ ಒಂದು ಅನುಭವಗಳನ್ನು ನಮಗೆ ಕಟ್ಟಿಕೊಟ್ಟಿರುವಂಥದ್ದು. ಇಲ್ಲಿ ಆ ಒಂದು 60 ವರ್ಷಗಳ ಹಿಂದೆ ವಕೀಲಿ ವೃತ್ತಿಯ ಜೀವನ ಹೇಗಿತ್ತು, ಅವರು ಹೇಗೆ ನ್ಯಾಯ ವ್ಯವಸ್ಥೆ ಹೇಗಿತ್ತು, ಕಕ್ಷಿದಾರರು ಯಾವ ರೀತಿಯಲ್ಲಿ ತಮ್ಮ ಅಹವಾಲುಗಳನ್ನು ಹೇಳ್ತಾ ಇದ್ರು, ಈ ಎಲ್ಲ ಬೇರೆ ಬೇರೆ ನ್ಯಾಯಾಧೀಶರು ಹೇಗೆ ಒಂದು ನ್ಯಾಯವನ್ನು ಪ್ರದಾನ ಮಾಡ್ತಾ ಇದ್ರು, ಇವೆಲ್ಲ ಸನ್ನಿವೇಶಗಳನ್ನು ನಾವು ಈ ಲೇಖನಗಳ ಮುಖಾಂತರ 60 ವರ್ಷಗಳ ಹಿಂದೆ ಹೇಗಿತ್ತು ಅನ್ನುವಂತಹ ಒಂದು ಚಿತ್ರಣವನ್ನು ಈ ಕಥನಗಳ ಮುಖಾಂತರ ನಾವು ಅರಿತುಕೊಳ್ಳಬಹುದಾಗಿದೆ ಅಂತನ್ನುವಂತಹ ಮಾತು. ಅದಕ್ಕೆ ಕೇವಲ ಕೆಲವೊಬ್ಬರು ಅಂತಾರೆ ವಕೀಲ ವೃತ್ತಿ ಅಂತಂದ್ರೆ ಏನಪ್ಪ ಅಂತಂದರೆ ಗಂಭೀರವಾದಂತಹ ವಾದವನ್ನು ಮಂಡಿಸುವುದೇ ಆಗಿರುತ್ತೆ ಅಂತನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಹೇಳ್ತಿರ್ತಾರೆ. ಅದು ಹಾಗಲ್ಲ. ಆ ವಕೀಲಿ ವೃತ್ತಿಯಲ್ಲಿಯೂ ಕೂಡ ಕೆಲವು ಸಾರಿ ವಾದ ಮಾಡುವ ಸಂದರ್ಭದಲ್ಲಿ ಹಾಸ್ಯಕರವಾಗಿರ್ತಕ್ಕಂತಹ ಕೆಲವೊಂದು ಘಟನೆಗಳು ನಡೆಯುವುದುಂಟು. ವಕೀಲರಾಗಲಿ, ನ್ಯಾಯಾಧೀಶರ ತೀರ್ಪು ಕೊಡ್ತಕ್ಕಂತಹ ನ್ಯಾಯಾಧೀಶರಾಗಲಿ ಮತ್ತು ಕಕ್ಷಿದಾರರಾಗಲಿ ಅವರು ಮಾತನಾಡುವಂತಹ ಮಾತುಗಳಲ್ಲಿ ಹಾಸ್ಯಗಳು ಕೂಡ ನಾವು ಗಮನಿಸಬಹುದು ಅಂತನ್ನುವಂತಹ ಲೇಖನಗಳ ಸಂಗ್ರಹವೇ ಸಣ್ಣ ಕಥನಗಳ ರೀತಿಯಲ್ಲಿ ರಚನೆಯಾಗಿರ್ತಕ್ಕಂತಹ ಲೇಖನ ವಕೀಲಿ ದಿನಗಳು. ಬರೆದಂತಹ ಲೇಖಕರು HR ಶಂಕರನಾರಾಯಣ್. ಇವರ ಕಾವ್ಯನಾಮ ಹಾರ ಅನ್ನುವಂಥದ್ದು. ಇಲ್ಲಿ ಆರಂಭದ ದಿನಗಳಲ್ಲಿ ತಮ್ಮ ವಕೀಲಿ ವೃತ್ತಿಯ ಜೀವನವನ್ನು ಹೇಗೆ ನಡೀತಾ ಇತ್ತು ಅನ್ನುವಂಥದ್ದನ್ನು ಪ್ರಥಮ ಒಂದು ಪರಿಚ್ಛೇದದಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ. ನಾನು ತುಮಕೂರು ಜಿಲ್ಲೆಗೆ ಸೇರಿದವನಾದುದರಿಂದ ಜಿಲ್ಲೆಯ ಮುಖ್ಯ ನಗರ ತುಮಕೂರಿನಲ್ಲಿ ಪ್ರಾಕ್ಟೀಸ್ ಪ್ರಾರಂಭಿಸಿದೆ. ಮೊದಲ ದಿನ ನನಗೆ ಜ್ಞಾಪಕಕ್ಕೆ ಬಂದುದು ಕೈಲಾಸಂ ಅವರ ಒಂದು ಜೋಕು, ತಂಕು ಊರು ಹಂಕು ಸ್ಮಶಾನ. ಒಂದು ಸ್ಥಳೀಯವಾಗಿ ಬಳಸಲ್ಪಡುವಂತಹ ಒಂದು ಅನುಭವದ ಗಾದೆ ಮಾತಿನ ರೀತಿಯಲ್ಲಿ ಬರುವಂತಹದ್ದು. ಅದು ಏನು ಅಂತಂದರೆ ಇವರು ತಮ್ಮ ಬದುಕಿನ ವಕೀಲಿ ವೃತ್ತಿಯನ್ನು ಆರಂಭಿಸ್ತಾರೆ. ಅದು ಕೂಡ ತುಮಕೂರಿನಲ್ಲಿ ಅಂತನ್ನುವಂತಹದ್ದು. ಆ ತುಮಕೂರಿನ ಒಂದು ವೈಶಿಷ್ಟ್ಯತೆ ಏನು ಅನ್ನುವಂಥದ್ದನ್ನು ಲೇಖಕರು ಮತ್ತು ಇಲ್ಲಿ TP ಕೈಲಾಸಂ ಅಂತ ಕರಿತೀವಲ್ಲ, ಅವರು ತುಮಕೂರಿನ ಬಗ್ಗೆ ಕುರಿತು ಒಂದು ಮಾತುಗಳನ್ನು ಹೇಳ್ತಾ ಇರ್ತಾರೆ. ಆ ಮಾತು ಲೇಖಕರಿಗೆ ನೆನಪಾಗುತ್ತೆ. ಅದೇ ಯಾವುದು ಅಂದರೆ ತಂಕು ಊರ್ ಹಂಕು ಸ್ಮಶಾನ ಅಂತ ಹೇಳಿ. ನಮಗೆ ಈ ಒಂದು ಗಾದೆ ಮಾತಿನ ರೀತಿಯಲ್ಲಿ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಇದ್ರ ಮಾತಿನ ಅರ್ಥ ಏನಂತಂದರೆ ಅಲ್ಲಿ ಕೆಲವೊಂದು ಸಾರಿ ಏನಂತಂದರೆ ಈ ತಮಿಳು ಅಂತ ಕರಿತೀವಲ್ಲ, ತಮಿಳು ಭಾಷೆಯ ಕೆಲವೊಂದು ಪದಗಳನ್ನು ಕೂಡ ಬಳಸಲ್ಪಡುವುದುಂಟು. ಹೀಗಾಗಿ ಅಲ್ಲಿ TP ಕೈಲಾಸಂ ಅವರು ಅದಕ್ಕೆ ಸಮಾಧಿಯಾದಂತಹ ರೂಪದಲ್ಲಿರುವಂತಹ ತಂಕು ಊರ್ ಹಂಕು ಸ್ಮಶಾನ, ಇದರ ಕನ್ನಡ ಅರ್ಥ ಏನಪ್ಪ ಅಂತಂದ್ರೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದಂತೆ ಅನ್ನುವಂತಹ ರೀತಿಯಲ್ಲಿ. ಅಂದರೆ ಊರೆಲ್ಲ ಒಂದು ಲೂಟಿ ಮಾಡಿಕೊಂಡು ಹೋದ ಮೇಲೆ ಆನಂತರದಲ್ಲಿ ಆ ಒಂದು ಅಗಸಿಯ ಅಥವಾ ಊರಿನ ಮುಖ್ಯ ಬಾಗಿಲನ್ನು ಹಾಕಿದ ರೀತಿಯಲ್ಲಿ ಅನ್ನುವಂತಹದ್ದೇ ಈ ಒಂದು ಮಾತಿನ ಅರ್ಥ. ಆದರೆ ವಾಸ್ತವವಾಗಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ
ಪರಿಸ್ಥಿತಿ ಹಾಗಿರಲಿಲ್ಲ. ಹಾಗಾದರೆ ಅದು ಹೇಗಿತ್ತು, ತುಮಕೂರು ವೈಶಿಷ್ಟ್ಯ ಏನು ಅನ್ನುವಂಥದ್ದು ಅದು ಹಾಸ್ಯಕ್ಕಾಗಿ ಟಿ ಪಿ ಕೈಲಾಸಂ ಅವರು ಹೇಳಿರುವಂತಹ ಮಾತು. ಅದಕ್ಕೆ ಲೇಖಕರು ಹೇಳ್ತಾರೆ, ಇಲ್ಲ ಆ ಮಾತು ಅಷ್ಟು ಸಮರ್ಪಕ ಅಲ್ಲ, ಅವರ ಹಾಸ್ಯದ ಧಾಟಿಯಲ್ಲಿ ಹೇಳಿರ್ಬೋದು, ಆದರೆ ವಾಸ್ತವವಾಗಿ ತುಮಕೂರು ಅದರದ್ದು ಕೊಡುಗೆ ಬಹಳ ಇದೆ ನಾಡಿಗೆ ಅನ್ನುವಂತಹ ಮಾತು. ಅದೇನೆಂದರೆ, ಆದರೆ ನಮ್ಮೂರು ವಾಸ್ತವವಾಗಿ ಹಾಗಿರಲಿಲ್ಲ. ತುಮಕೂರು ಹಲವಾರು ರಾಜಕಾರಣಿಗಳನ್ನು, ಪ್ರಸಿದ್ಧ ವಕೀಲರನ್ನು ತಯಾರು ಮಾಡಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಟ್ಟ ಊರು. ಅದಕ್ಕೆ ತುಮಕೂರು ಒಳ್ಳೊಳ್ಳೆಯ ರಾಜಕಾರಣಿಗಳನ್ನು ಮತ್ತು ಒಳ್ಳೊಳ್ಳೆಯ ವಕೀಲರನ್ನು ಮತ್ತು ಒಳ್ಳೆಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಮಾಜಕ್ಕೆ, ನಾಡಿಗೆ ಕೊಡುಗೆಯಾಗಿ ನೀಡಿರತಕ್ಕಂತಹ ಊರು ಅನ್ನುವಂತಹ ಮಾತನ್ನು ಲೇಖಕರು ಹೆಮ್ಮೆಯಿಂದ ಅಲ್ಲಿ ಹೇಳುವಂತಹದ್ದು. ರಾಜ್ಯದ ಅನೇಕ ಖ್ಯಾತ ನ್ಯಾಯಾಧೀಶರು ಈ ಜಿಲ್ಲೆಯವರು. ಸಾಮಾನ್ಯವಾಗಿ ಆ ಕಾಲದಲ್ಲಿ ವಕೀಲಿ ವೃತ್ತಿಯನ್ನು ಹೊಸದಾಗಿ ಪ್ರಾರಂಭಿಸಬೇಕಾದವರು ಅವರ ಜಿಲ್ಲೆಯಲ್ಲಿ ಕೋರ್ಟುಗಳಿದ್ದ ಊರುಗಳನ್ನೇ ಆರಿಸಿಕೊಳ್ಳುತ್ತಿದ್ದರು. ಯಾಕಂತಂದರೆ ಸಾಮಾನ್ಯವಾಗಿ ಇಲ್ಲಿಯ ಎಲ್ಲ ವಕೀಲರು ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರುವಂತಹ ವ್ಯಕ್ತಿಗಳು. ಮತ್ತು ಯಾರೇ ಆಗಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ಆರಂಭದ ದಿನಗಳಲ್ಲಿ ಮೊದಲು ತಮ್ಮ ಜಿಲ್ಲೆಯಲ್ಲಿಯೇ ಅದನ್ನು ಪ್ರಾರಂಭಿಸ್ತಿದ್ರು ಅಂತನ್ನುವಂತಹ ಮಾತು. ಅದಕ್ಕೆ ಒಂದು ವೇಳೆ ದೊಡ್ಡ ನಗರಗಳಿಗೆ ಹೋಗಬೇಕಾಗಿತ್ತಂತಂದರೆ ಅದರ ಬಗ್ಗೆಯೂ ಕೂಡ ಲೇಖಕರು ಬೆಳಕನ್ನು ಚೆಲ್ತಾರೆ. ಅದು ಏನಪ್ಪ ಅಂದರೆ, ಒಂದು ವೇಳೆ ದೊಡ್ಡ ನಗರಗಳಿಗೆ ಹೋಗಿ ಎಕ್ದಮ್ ಪ್ರಾಕ್ಟೀಸ್ ಪ್ರಾರಂಭಿಸಬೇಕಾದರೆ 2 ದಮ್ಗಳು ಇರಬೇಕಾಗಿತ್ತು. ಇಲ್ಲಿ 2 ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಧೈರ್ಯ ಅಂತ ಕರಿತೀವಲ್ಲ, ಅಂತಹ 2 ದಮ್ಗಳು ಇರಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ಆ 2 ದಮ್ಗಳು ಯಾವುವು ಅನ್ನುವಂತಹ ವಿಷಯಕ್ಕೆ ಹೋದಾಗ, ಯಾರಾದರೂ ಗಾಡ್ ಫಾದರ್ ಅಥವಾ ಶ್ರೀಮಂತ ಮಾವನಿರಬೇಕು. ಒಂದು ವೇಳೆ ದೊಡ್ಡ ನಗರಗಳಲ್ಲಿ ಹೋಗಿ ನಾವು ಪ್ರಾಕ್ಟೀಸ್ ಮಾಡಬೇಕಂದ್ರೆ, ಒಂದು ಅಲ್ಲಿ ನಮಗೆ ಗಾಡ್ ಫಾದರ್ ಹಿಂದೆ ನಿಂತ್ಕೊಂಡು ಸಹಾಯ ಸಹಕಾರವನ್ನು ಮಾಡುವಂತಹ ವ್ಯಕ್ತಿಯಾಗಿರಬೇಕು, ಇಲ್ಲ ಹೆಣ್ಣನ್ನು ಕೊಡುವಂತಹ ಮಾವ ಶ್ರೀಮಂತ ಮಾವನಾಗಿರಬೇಕು ಅನ್ನುವಂತಹ ಮಾತು. ಆ ಕಾಲದಲ್ಲಿ ಲಾಯರ್ಗಳಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಲು ಮುಂದೆ ಬರುತ್ತಿದ್ದರು. ಇದರಿಂದ ಪ್ರಾಕ್ಟೀಸ್ ಪ್ರಾರಂಭಿಸುವಷ್ಟು ಆರ್ಥಿಕ ನೆರವು ಸಿಗುತ್ತಿತ್ತು. ಆವಾಗಿನ ಕಾಲಘಟ್ಟದ ಸಂದರ್ಭದಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ವಕೀಲಿ ವೃತ್ತಿಗೆ ಅತ್ಯಂತ ಸಮಾಜದಲ್ಲಿ ಗೌರವ ಇರುವಂತಹದ್ದು. ಮತ್ತು ಎಲ್ಲರೂ ಕೂಡ ವಕೀಲರಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ಇಷ್ಟವನ್ನು ಪಡ್ತಾ ಇರುವಂತಹ ಸಮಾಜ ಆವಾಗಿನ ಕಾಲಘಟ್ಟದಲ್ಲಿತ್ತು. ಅದಕ್ಕಾಗಿಯೇ ಅವರು ಇದರಿಂದ ಪ್ರಾಕ್ಟೀಸ್ ಪ್ರಾರಂಭಿಸುವಷ್ಟು ಆರ್ಥಿಕ ನೆರವು ಸಿಗುತ್ತಿತ್ತು. ಮಾವ ಆಗಲಿ ಅಥವಾ ಗಾಡ್ ಫಾದರ್ ಆಗಲಿ ಅವರ ಸಹಾಯ ಸಹಕಾರದಿಂದ ಅವರಿಗೆ ದೊಡ್ಡ ನಗರಗಳಲ್ಲಿ ತಮ್ಮ ವಕೀಲಿ ವೃತ್ತಿಯನ್ನು ಆರಂಭಿಸೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗ್ತಾ ಇತ್ತು ಅನ್ನುವಂತಹ ಮಾತು. ಈಗಿನ ಪರಿಸ್ಥಿತಿಯೇ ಬೇರೆ. ಈಗ ಲಾಯರ್ಗಳಿಗೆ ಹೆಣ್ಣು ಕೊಡುವುದಕ್ಕೂ ಮನೆ ಬಾಡಿಗೆಗೆ ಕೊಡುವುದಕ್ಕೂ ಜನ ಹಿಂಜರಿಯುತ್ತಾರೆ. ಕಾಲ ಬದಲಾದಂತಹ ರೀತಿಯಲ್ಲಿ ಇವಾಗಿನ ಒಂದು ಪರಿಸ್ಥಿತಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಲಾಯರ್ಗಳಿಗೆ ತಮ್ಮ ಮಗಳನ್ನು ಕೊಡೋದಕ್ಕೂ ಕೂಡ ಮತ್ತು ಲಾಯರ್ಗಳಿಗೆ ಮನೆ ಬಾಡಿಗೆ ಕೊಡೋದಕ್ಕೂ ಕೂಡ ಜನ ಹಿಂಜರಿತಾರೆ ಅಂತನ್ನುವಂತಹ ಮಾತು. ಅದಕ್ಕೆ ಇಲ್ಲಿ ಲೇಖಕರ ಒಂದು ಈಗಿನ ಸ್ಥಳೀಯವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನೆಲ್ಲ ಗಮನಿಸಿ, ಪರಿಸ್ಥಿತಿ ಈಗ ಹೀಗೆ ಬದಲಾವಣೆಯಾಗಿದೆ ಅನ್ನುವಂಥದ್ದನ್ನು HR ಶಂಕರನಾರಾಯಣ ಅವರು ನಮ್ಮ ಗಮನಕ್ಕೆ ತರುವಂಥದ್ದು. ಇಷ್ಟು ಈ ಪಠ್ಯಕ್ಕೆ ಇರುವಂತಹ ಒಂದು ಆರಂಭದ ಪೀಠಿಕೆ ಅನ್ನುವಂತಹ ರೀತಿಯಲ್ಲಿ ಇವಾಗ ಒಂದೊಂದು ಕಥನವನ್ನು ಲೇಖಕರು ಹೇಳ್ತಾ ಹೋಗ್ತಾರೆ ನಮಗೆ ಅವರ ವೃತ್ತಿ ಜೀವನದ ಕಥೆಗಳನ್ನು ಗಮನಿಸಿ. ಹಳ್ಳಿಯ ಆಡಳಿತವೆಲ್ಲ ಪಟೇಲ್ ಶಾನುಭೋಗರ ಕೈಯಲ್ಲಿದ್ದ ಕಾಲ. 60 ವರ್ಷಗಳ ಹಿಂದೆ ಹಳ್ಳಿಯ ಆಡಳಿತವೆಲ್ಲವೂ ಕೂಡ ಪಟೇಲರ ಮತ್ತು ಶಾನುಭೋಗರ ಕೈಯಲ್ಲಿ ಏನಿರ್ತಾಯಿತ್ತು ಅಂತಂದರೆ ಆಡಳಿತ ಚುಕ್ಕಾಣಿ ಇರುವಂತಹದ್ದು. ಹಾಲುವಾಗಲು ಗ್ರಾಮದ ಪಟೇಲರು ಕಿರ್ದಿಯನ್ನು ತಿದ್ದಿ ಹಕ್ಕಿಲ್ಲದ ಹೆಸರನ್ನು ಸೇವಿಸಿದ ಅಪರಾಧಕ್ಕೆ ಸಬ್ ಡಿವಿಷನ್ ಸಾಹೇಬರ ಎದುರು ವಿಚಾರಣೆ ಎದುರಿಸುತ್ತಿದ್ದರು. ಅಲ್ಲಿ ಒಂದು ಗ್ರಾಮ ಇರುವಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಹಾಲುವಾಗಲು ಅಂತಿರುವಂತಹ ಗ್ರಾಮ. ಆ ಊರಿನಲ್ಲಿರುವಂತಹ ಪಟೇಲರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿಯ ಒಂದು ಹೊಲದ ಕಿರ್ದಿಯನ್ನು ತಿದ್ದಿಸಿರುವಂತಹದ್ದು. ಆ ಒಂದು ಅಪರಾಧದ ಒಂದು ಹಿನ್ನೆಲೆಯಲ್ಲಿ ಅವರು ಸಬ್ ಡಿವಿಷನ್ನಲ್ಲಿ ವಿಚಾರಣೆಗೆ ಒಳಗಾಗಿದ್ದರು ಆ ಊರಿನ ಪಟೇಲರು ಅನ್ನುವಂತಹ ಮಾತು. ಇಲ್ಲಿ ಶಿಕ್ಷೆಯಾದರೆ ಅವರು ಆ ಊರಿನಲ್ಲಿ ತಲೆ ಎತ್ತಿ ತಿರುಗುವ ಹಾಗಿರಲಿಲ್ಲ. ಒಂದು ವೇಳೆ ಆ ಹಾಲುವಾಗಲು ಅನ್ನುವಂತಹ ಗ್ರಾಮದಲ್ಲಿ ಆ ಪಟೇಲರಿಗೆ ಒಂದು ವೇಳೆ ಇಲ್ಲಿ ಕೋರ್ಟ್ನಲ್ಲಿ ಶಿಕ್ಷೆಯಾದರೆ ಅವರು ಊರಿನಲ್ಲಿ ತಲೆ ಎತ್ತಿಕೊಂಡು ತಿರುಗುವ ಹಾಗಿರಲಿಲ್ಲ. ಅದಕ್ಕಾಗಿ ಅವರಿಗೆ ವಕೀಲರಿಗೆ ಅವರ ಪರಿಚಯ ಒಡನಾಟ ಇತ್ತು. ಹೀಗಾಗಿ ನನಗೆ ಅವರ ಪರಿಚಯವಿತ್ತು, ಅವರು ನನಗೆ ವಕಾಲತ್ತು ಕೊಟ್ಟರು.
ಏನಾದರೂ ಡಿಫೆನ್ಸ್ ಹುಡುಕಿ ಅವರನ್ನು ಖುಲಾಸೆ ಮಾಡಬೇಕಾಗಿತ್ತು. ಅದಕ್ಕೆ ಪರಿಚಯ ಇದ್ದಿದ್ದರಿಂದಾಗಿ HR ಶಂಕರನಾರಾಯಣ ಅವರಿಗೆ ಬಂದು ಹೇಳ್ತಾರೆ, ಹೇಗಾದರೂ ಮಾಡಿ ನನ್ನನ್ನು ಈ ಕೇಸಿನಿಂದ ಖುಲಾಸೆ ಮಾಡಿಸು ಅಂತನ್ನುವಂಥ ಮಾತನ್ನು ಹೇಳಿದಾಗ ಆಯಿತು ನೋಡುವ ಅಂತ ಹೇಳಿ ಅವರು ಆ ಕೇಸನ್ನು ಪಟೇಲರ ಉಳಿಸುವಂತಹ ಒಂದು ಕೇಸನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ತೆಗೆದುಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ನಾನು ಹೆಸರುಗಳನ್ನು ತಿದ್ದಿರುವ ಕೃತ್ಯವನ್ನು ಶಾನುಭೋಗರ ಮೇಲೆ ಹೊರಿಸಿ ಸ್ಟೇಟ್ಮೆಂಟ್ ತಯಾರು ಮಾಡಿ ಕೋರ್ಟಿಗೆ ಕೊಟ್ಟೆ. ಇವರು ತಮ್ಮ ಕಕ್ಷಿದಾರರಾಗಿರ್ತಕ್ಕಂತಹ ಪಟೇಲರು ಆ ತಪ್ಪನ್ನು ಮಾಡಿಲ್ಲ, ಆ ತಪ್ಪನ್ನು ಶಾನುಭೋಗರು ಮಾಡಿದ್ದಾರೆ ಅಂತ ಹೇಳಿ ಅದು ಒಂದು ಕಾಗದ ಪತ್ರಗಳನ್ನು ಸ್ಟೇಟ್ಮೆಂಟನ್ನು ತಯಾರಿ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತಹದ್ದು. ಸಾಹೇಬರು ಅದನ್ನು ಓದಿ ಶಾನುಭೋಗರು ಕೋರ್ಟಿಗೆ ಹಾಜರಾಗಬೇಕೆಂದು ನೋಟಿಸ್ ಕೊಟ್ಟರು. ಇವರು ಕೊಟ್ಟಂತಹ ಸಂದರ್ಭದಲ್ಲಿ ಫಿರ್ಯಾದಿಯನ್ನು ಅದನ್ನು ತೆಗೆದುಕೊಂಡು ಅಲ್ಲಿ ಶಾನುಭೋಗರಿಗೆ ಏನು ಮಾಡ್ತಾರೆ ಅಂದರೆ ನೋಟಿಸನ್ನು ಕೊಡಮಾಡಲ್ಪಡುವಂತಹದ್ದು. ಶಾನುಭೋಗರು ನೋಟಿಸ್ ಹಿಡಿದುಕೊಂಡು ಓಡಿ ಬಂದು ನಾನೇ ಅವರ ವಕಾಲತ್ತು ತೆಗೆದುಕೊಳ್ಳಬೇಕೆಂದು ಬಲವಂತ ಮಾಡಿದರು. ಅವರಿಗೂ ಕೂಡ ಶಾನುಭೋಗರಿಗೆ ಇವರು ಪರಿಚಯ ಇತ್ತು, HR ಶಂಕರನಾರಾಯಣ ಅವರದ್ದು. ಅವ್ರು ಹೇಳ್ತಾರೆ, ನನ್ನ ಕೇಸ್ ನೀವೇ ಮಾಡಬೇಕು, ಹೇಗಾದರೂ ತೆಗೆದುಕೊಳ್ಬೇಕು ಅಂತನ್ನುವಂತಹ ಮಾತನ್ನು ಅವರು ಒಂದು ರೀತಿಯ ಹಿನ್ನೆಲೆಯಲ್ಲಿ ಅತ್ಯಂತ ಕಳಕಳಿಯ ಪೂರ್ವಕವಾಗಿ ಕೇಳಿಕೊಳ್ತಾರೆ. ಕೇಳಿಕೊಂಡಂತಹ ಸಂದರ್ಭದಲ್ಲಿ ಯಾಕೆಂದರೆ ಅದು ಹೇಗೆ ಸಾಧ್ಯ, ಪಟೇಲರ ಕೇಸನ್ನು ಇವರೇ ತೆಗೆದುಕೊಂಡಿರುವಂಥದ್ದು, ಮತ್ತು ಇವ್ರ ಕೇಸನ್ನು ಇವರೇ ಹೇಗೆ ತೆಗೆದುಕೊಳ್ಳಲಾಗುತ್ತೆ ಪ್ರತಿವಾದಿಗಳು. ಅದಕ್ಕಾಗಿ ಅದು ಹೇಗೆ ಸಾಧ್ಯ, ನಾನೇ ವಾದ ಮಾಡಿದರೆ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ಹೇಳಿದರೂ ಅವರು ಬಿಡಬೇಕಲ್ಲ, ಬೇರೆ ಯಾವ ಉಪಾಯವೂ ಹೊಳೆಯದೆ ನನ್ನ ಸೀನಿಯರ್ ಕೈಯಲ್ಲಿ ವಕಾಲತ್ತು ಹಾಕಿಸಿ ಫೀಸ್ ಕೊಡಿಸಿದೆ. ಅದಕ್ಕೆ ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ, ನನ್ನ ಸೀನಿಯರ್ ಒಬ್ಬರಿದ್ದಾರೆ, ಅವರ ಹತ್ರ ಒಂದು ಈ ಕೇಸನ್ನು ಕೊಟ್ಟು ಅವರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಫೀಸನ್ನು ಕೊಡಮಾಡಲ್ಪಡ್ತಾರೆ. ಮುಂದೆ ಸೀನಿಯರ್ ಒಂದು ಲಿಖಿತ ಹೇಳಿಕೆ ಬರೆದು ತಪ್ಪು ಶಾನುಭೋಗನದ್ದಲ್ಲ ಪಟೇಲನದ್ದು ಎಂದು ನಿಲುವು ತಾಳಿದರು. ಅದಕ್ಕೆ ನಮ್ಮ ಶಾನುಭೋಗ ತಪ್ಪು ಮಾಡಿಲ್ಲ, ಇದು ಪಟೇಲರೇ ಮಾಡಿದ್ದಾರೆ ಅಂತ ಹೇಳಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದನ್ನು ಓದಿದ ಸಾಹೇಬರು ಕಿಡಿಕಿಡಿಯಾಗಿ ತಕ್ಷಣ ವಾದ ಮಾಡುವಂತೆ ಒತ್ತಾಯ ಮಾಡಿದರು. ಅದು ಹೇಗೆ ಸಾಧ್ಯ, ವಾದ ಮಾಡಿ ಈಗ ಅಂತ ಹೇಳಿದಾಗ ಕೇಸು ಬೇಕಾಗಿದ್ದರಿಂದ ಸೀನಿಯರ್ ಗಂಟಲು ಜೋರು. ಎಷ್ಟೋ ದಿನಗಳು ವಿಚಾರಣೆ ನಡೆದರೂ ತಿದ್ದಿದ್ದು ಯಾರು ಎಂದು ರುಜುವಾತು ಮಾಡಲು ಸಾಧ್ಯವಾಗಲಿಲ್ಲ. ಕೊನೆಗೆ ಇಬ್ಬರನ್ನೂ ದೋಷಮುಕ್ತರನ್ನಾಗಿ ಮಾಡಿದ ಆರ್ಡರ್ ಬಂತು. ಅದು ಎಷ್ಟೋ ದಿನಗಳವರೆಗೆ ಕೋರ್ಟ್ ಅದು ಮುಂದುವರಿತಾ ಹೋಗುತ್ತೆ. ಕೊನೆಗೆ ಯಾರು ಮಾಡಿದ್ದು ಅಂತನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗದೇ ಇರುವುದ ಹಿನ್ನೆಲೆಯಲ್ಲಿ ಆ ಒಂದು ಕೇಸನ್ನು ದೋಷಮುಕ್ತ ಆಗಿ ಇಬ್ಬರನ್ನ ಪಟೇಲರನ್ನ ಮತ್ತು ಶಾನುಭೋಗರನ್ನು ಕಳುಹಿಸಿಕೊಡಲ್ಪಡುತ್ತೆ ಅನ್ನುವಂತಹ ಮಾತು. ಇದು ಮೊದಲನೆಯ ಒಂದು ಅವರ ಅನುಭವವನ್ನು ಹೇಳ್ತಾರೆ. ಎರಡನೆಯ ಅನುಭವವನ್ನು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಈ ಡೈವರ್ಸ್ ಕೇಸ್ ಅಂತ ಕರಿತೀವಲ್ಲ, ಈ ಡೈವರ್ಸ್ ಕೇಸ್ಗಳು ಬಂದಂತಹ ಸಂದರ್ಭದಲ್ಲಿ ಹೇಗಾಗುತ್ತೆ ಈ ದಂಪತಿಗಳ ಮಧ್ಯದಲ್ಲಿ ವಿವಾಹ ವಿಚ್ಛೇದನ ಅನ್ನುವಂತಹದ್ದು ಮತ್ತು ಅದರ ಸಾಧಕ ಬಾಧಕಗಳು ಏನು ಅನ್ನುವಂಥದ್ದು ಲೇಖಕರು ಇಲ್ಲಿ ತಮ್ಮ ಕಕ್ಷಿದಾರ ಮತ್ತು ಪ್ರತಿವಾದಿ ಅವರ ಒಂದು ಅನುಭವಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಎರಡನೆಯ ಕಥನದಲ್ಲಿ ಲೇಖಕರು ವಿವರಣೆ ಕೊಡ್ತಾರೆ, ಗಮನಿಸಿ. ಕೆಲವು ವಕೀಲರು ಹಳ್ಳಿಗಳಿಂದ ಬರುವ ಕಕ್ಷಿಗಾರರು ಹಾಗೂ ಸಾಕ್ಷಿಗಳು ತಂಗಲು ಪ್ರತ್ಯೇಕ ಕೊಠಡಿಯನ್ನು ಆಫೀಸ್ ಪಕ್ಕದಲ್ಲಿಯೇ ಕಟ್ಟಿಸಿದ್ದರು. ನನ್ನ ಮನೆಯ ವರಾಂಡದಲ್ಲಿ ನನ್ನ ಕಕ್ಷಿದಾರರು ಮಲಗುತ್ತಿದ್ದರು. ಒಂದು ದಾಂಪತ್ಯ ವಿಚ್ಛೇದನದ ಕೇಸಿನಲ್ಲಿ ಗಂಡನ ಕಡೆ ನಾನು ದಾಂಪತ್ಯದ ಹಕ್ಕುಗಳ ಪೂರ್ವಸ್ಥಿತಿಗೂ ನನ್ನ ಕಕ್ಷಿಗಾರರ ಅರ್ಜಿ ಹಾಕಿಕೊಂಡಿದ್ದ ಹೆಂಡತಿ ಕಡೆ ಅಯ್ಯಂಗಾರರು. ಇಲ್ಲಿ ಒಂದು ದಾಂಪತ್ಯದ ಕೇಸ್ ವಿವಾಹ ವಿಚ್ಛೇದನ ರೀತಿಯಲ್ಲಿ ಬರುವಂತಹದ್ದು. ಇಲ್ಲಿ ಗಂಡನ ಪರವಾಗಿ ವಾದವನ್ನು ಮಂಡನೆ ಮಾಡೋದಕ್ಕೆ HR ಶಂಕರ್ ನಾರಾಯಣ ಅವರು ಕೇಸನ್ನು ತೆಗೆದುಕೊಂಡಿರ್ತಾರೆ. ಅದರ ಪ್ರತಿಯಾಗಿ ಹೆಂಡತಿಯ ಹಕ್ಕುಗಳನ್ನು, ದಾಂಪತ್ಯದ ಹಕ್ಕುಗಳು ಹೇಗೆ ಹೆಂಡತಿಗೆ ಸೇರಬೇಕು ಅಂತನ್ನುವಂಥದ್ದನ್ನು ಮಂಡನೆ ಮಾಡೋದಕ್ಕೆ ಪ್ರತಿವಾದಿಯಾಗಿ ಹೆಣ್ಣು ಮಗಳು ಈತನ ಹೆಂಡತಿ, ಕಕ್ಷಿದಾರನ ಹೆಂಡತಿ, ಅವಳು ಅಯ್ಯಂಗಾರರಿಗೆ ತಮ್ಮ ಕೇಸನ್ನು ಒಪ್ಪಿಸಿರ್ತಾರೆ. ಅಯ್ಯಂಗಾರರ ಮನೆ ನನ್ನ ಮುಂದಿನ ರಸ್ತೆಯಲ್ಲಿತ್ತು. ಇವರದ್ದು ಸಹಜವಾಗಿರ್ತಕ್ಕಂಥ ರೀತಿಯಲ್ಲಿ ಇವರ ಮನೆ ಮುಂದಿನ ರಸ್ತೆಯಲ್ಲಿ ಅವರ ವಕೀಲರಾಗಿರ್ತಕ್ಕಂತಹ ವ್ಯಕ್ತಿ ಮನೆ, ಅಯ್ಯಂಗಾರರ ಮನೆ ಇರುವಂಥದ್ದು, ಪ್ರತಿವಾದಿಯ ಮನೆ ಇರುವಂಥದ್ದು. ಪ್ರತಿ ಹಿಯರಿಂಗ್ ದಿವಸ ಹಿಂದಿನ ಸಂಜೆ ಗಂಡ ಹೆಂಡತಿ ಇಬ್ಬರು ಪ್ರತ್ಯೇಕವಾಗಿ ತುಮಕೂರಿಗೆ ಬರುತ್ತಿದ್ದರು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾಳೆ ವಿಚಾರಣೆ ಇದೆ ಅಂತನ್ನುವಂತಹ ಸಂದರ್ಭದಲ್ಲಿ ಅವರಿಬ್ಬರು ಬೇರೆ ಬೇರೆಯಾಗಿಯೇ ತುಮಕೂರಿಗೆ ಬರ್ತಾಯಿದ್ರು. ಬಂದಂತಹ ಸಂದರ್ಭದಲ್ಲಿ ಆ ದಾಂಪತ್ಯದ ಪ್ರೀತಿ, ಸೆಳವು, ಒಲವು, ಏನೇ ಕೆಲವು ಕ್ಷಣಗಳಲ್ಲಿ ಕೋಪ ಬಂದಿದ್ರೂ ಕೂಡ
ಅದು ಅವರನ್ನು ಹೇಗೆ ಒಂದಾಗಿ ಮಾಡ್ತಿತ್ತು ಅಂದರೆ, ಅಲ್ಲಿ ಲೇಖಕರು ಸಹಜವಾದಂಥ ರೀತಿಯಲ್ಲಿ ಸ್ವಾರಸ್ಯಕರವಾಗಿ ವಿವರಣೆಯನ್ನು ಕೊಡ್ತಾರೆ. ಗುಟ್ಟಾಗಿ ಇಬ್ಬರು ಜೊತೆ ಜೊತೆಯಾಗಿಯೇ ಸೆಕೆಂಡ್ ಶೋ ಸಿನಿಮಾ ನೋಡಿ ಬರುತ್ತಿದ್ದರಂತೆ. ಹೆಂಡತಿ ಅಯ್ಯಂಗಾರರ ಆಫೀಸ್ ರೂಮಿನಲ್ಲಿ, ಗಂಡ ನನ್ನ ಮನೆಯ ವರಾಂಡಾದಲ್ಲಿ ಮಲಗುತ್ತಿದ್ದರು. ಅವರಿಬ್ಬರು ಬಂದು ಬರುವಾಗ ಬೇರೆ ಬೇರೆಯಾಗಿ ಬರುವುದು, ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಬ್ಬರು ಒಟ್ಟಾಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಗುಟ್ಟಾಗಿ ಜೊತೆ ಜೊತೆಯಾಗಿಯೇ ಅವರು ಹೋಗಿ ಸೆಕೆಂಡ್ ಶೋ ಸಿನಿಮಾವನ್ನು ನೋಡಿ, ಹೆಂಡತಿ ಅಯ್ಯಂಗಾರರ ಆಫೀಸಿನಲ್ಲಿ ಮತ್ತು ಆಕೆಯ ಗಂಡ ಇಲ್ಲಿ ನಮ್ಮ ವಕೀಲರ HR ಶಂಕರನಾರಾಯಣ ಅವರ ಒಂದು ವರಾಂಡಾದಲ್ಲಿ ಬಂದು ಮಲಗಿಕೊಳ್ತಾ ಇದ್ರು. ಬೆಳಿಗ್ಗೆ ಇಬ್ಬರೂ ಮುಖ ಸಿಂಗರಿಸಿಕೊಂಡು ಒಬ್ಬರನ್ನೊಬ್ಬರು ನೋಡದೆ ಬೇರೆ ಬೇರೆ ಮಾರ್ಗಗಳಲ್ಲಿ ಕೋರ್ಟ್ ತಲುಪುತ್ತಿದ್ದರು. ಇವರಿಬ್ಬರು ಪರಿಚಯನೇ ಇಲ್ಲೋ ಏನೋ, ಎಷ್ಟು ಶತ್ರುಗಳಿಂದ ಆಗಿದ್ದಾರೋ ಅನ್ನುವಂಥ ರೀತಿಯಲ್ಲಿ ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಕೋರ್ಟ್ಗೆ ಹಾಜರಾಗುವಂಥದ್ದು. ಎಷ್ಟೇ ತಿಂಗಳುಗಳ ಮೇಲೆ ಈ ವಿಚಿತ್ರ ವಿಚಾರ ನಮ್ಮಿಬ್ಬರಿಗೂ ತಿಳಿಯಿತು. ಅಯ್ಯಂಗಾರರಿಗೆ ಮತ್ತು ನಮ್ಮ ಹಾರ ಅವರಿಗೆ ಏನಾಯ್ತಂದರೆ ಈ ವಿಷಯ ಗೊತ್ತಾಯಿತು. ವಿಷಯ ಗೊತ್ತಾದಂಥ ಸಂದರ್ಭದಲ್ಲಿ ಅಯ್ಯಂಗಾರರು ಒಂದು ದಿನ ಕೋರ್ಟಿನ ಹತ್ತಿರ ನನ್ನ ಕಕ್ಷಿಗಾರರ ಗಂಡನನ್ನು ಪ್ರಶ್ನಿಸಿದರು. ಅದಕ್ಕೆ ಬರುವಂತಹ ಹೆಂಡತಿ ಇದ್ದಲ್ಲ, ಆಕೆಯ ಗಂಡನಾಗಿರ್ತಕ್ಕಂಥದ್ದು ಶಂಕರನಾರಾಯಣನವರ ಕಕ್ಷಿದಾರನಾಗಿರುವಂತಹ ಗಂಡನನ್ನು ಕರೆದು ಒಂದು ಪ್ರಶ್ನೆಯನ್ನು ಗಂಡನನ್ನು ಪ್ರಶ್ನಿಸ್ತಾರೆ. ಏನಂತಂದರೆ, ಅವಳ ಯಾಕೆ ನೀನು ಅವಳಿಗೆ ಒಂದು ವಿಚ್ಛೇದನವನ್ನು ಕೊಡಬೇಕಂತಿದ್ದೆ ಅಂತನ್ನುವಂಥ ಮಾತನ್ನು ಹೇಳಿದಾಗ ಅದಕ್ಕೆ ಅವನು ಮಾತು ಹೇಳಿದ್ರೆ ಅವಳು ಈಗ ಬಿಮ್ಮನಿಸಿ 6 ತಿಂಗಳು ಬುದ್ಧಿ ಎಂದ. ಅದಕ್ಕೆ ಒಂದು ರೀತಿಯಲ್ಲಿ ಹೇಳ್ತಾನೆ, ಈಗ ನಾವು ವಿವಾಹ ವಿಚ್ಛೇದನ ಕೂಡ ಆಗೋದಕ್ಕಾಗದೇ ಇರುವಂಥ ಸಂದರ್ಭ ಏನಂತಂದರೆ, ಈಗ ಆಕೆಗೆ ನಾವು ಜಗಳ ಆಡಿರ್ತಕ್ಕಂಥ ಸತ್ಯ, ಆದರೆ ಅಂತಹ ಸಂದರ್ಭದಲ್ಲಿ ಈಗ 6 ತಿಂಗಳುಗಳ ಗರ್ಭಿಣಿಯಾಗಿದ್ದಾಳೆ ಯಾಕೆ ಅಂತನ್ನುವಂಥ ಮಾತು. ಅವತ್ತೇ ಗಂಡ ಹೆಂಡತಿಗೆ ಬುದ್ಧಿವಾದ ಹೇಳಿ ಯಾರ ಚಿತಾವಣೆಯಿಂದ ಕೇಸ್ ಹಾಕಿದ್ದಳೋ ಅವನಿಗೆ ಚೀಮಾರಿ ಮಾಡಿ ಪಾರ್ಟಿಗಳನ್ನು ಹಳ್ಳಿಗೆ ಕಳಿಸಿದೆವು, ಅರ್ಜಿಯನ್ನು ವಾಪಸ್ ತೆಗೆದುಕೊಂಡು. ಅದಕ್ಕೆ ನೀವು ಈ ರೀತಿ ಯಾರು ನಿಮ್ಗೆ ಹೇಳಿದ್ರು ಏನೋ ಗೊತ್ತಿಲ್ಲ, ವಿವಾಹ ವಿಚ್ಛೇದನ ಕೇಸ್ ಹಾಕಿ ಅಂಥೇಳಿ. ನೀವಿಬ್ಬರು ದಾಂಪತ್ಯ ಜೀವನದಲ್ಲಿ ಒಂದಾಗಿದ್ದೇ ಕೂಡ ಇದ್ದು ಈಗ ಗರ್ಭಿಣಿಯಾಗಿರುವಂಥದ್ದು. ಅದಕ್ಕೆ ಯಾರು ನಿಮಗೆ ಹೇಳಿದ್ದಾರೋ ಅವರಿಗೂ ಕೂಡ ಬೈದು ಇವರಿಗೂ ಬುದ್ಧಿ ಮಾತನ್ನು ಹೇಳಿ ಇಬ್ಬರಿಗೂ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಅಯ್ಯಂಗಾರರು ಮತ್ತು HR ಶಂಕರನಾರಾಯಣವರು ಈ ಮಾತನ್ನು ಬುದ್ಧಿವಾದವನ್ನು ಹೇಳಿ ಅವರಿಗೆ ಹಳ್ಳಿಗೆ ಕಳಿಸುವಂತಹ ಅಂಶವನ್ನು 2ನೇ ಕಥಾರೂಪದಲ್ಲಿ, ಅಂದರೆ ಕೋರ್ಟ್ ನಿರ್ಧಾರವನ್ನು ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ಇದರ ಹಿಂದಿನ ಸೂಕ್ಷ್ಮತೆಯ ಅಂಶಗಳನ್ನು ಗಮನಿಸುವಂಥದ್ದು, ಮತ್ತು ಕೋರ್ಟ್ನಲ್ಲಿ ನೇರವಾಗಿ ವಿವಾಹ ವಿಚ್ಛೇದನಕ್ಕೆ ಅವಕಾಶ ಕೂಡ ಕೊಡೋದಿಲ್ಲ, ಅದಕ್ಕೆ ಸಕಾರಣಗಳು ಇರಬೇಕಾಗಿರುವಂತಹದ್ದು. ಮತ್ತು ಹೆಚ್ಚಾಗಿ ಆ ಒಂದು ವಿವಾಹ ವಿಚ್ಛೇದನ ಕೇಸ್ ಹಾಕಿದಂತಹ 6 ತಿಂಗಳ ಒಂದು ಸಂದರ್ಭ ಕಾಲಘಟ್ಟದಲ್ಲಿ ಅವರ ಅನ್ಯೂನ್ಯತೆಯನ್ನು ಗಮನಿಸಿ ಅವರಿಗೆ ಕೊಡಬೇಕೋ ವಿವಾಹ ವಿಚ್ಛೇದನ ಅಥವಾ ಬೇಡೋ ಎನ್ನುವಂತಹ ಎಲ್ಲ ಅಂಶಗಳನ್ನು ಸೂಕ್ಷ್ಮ ಅಂಶಗಳನ್ನೆಲ್ಲ ಗಮನಿಸಿ ಆನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಅದಕ್ಕಾಗಿ ಈಗ ಇವರಿಬ್ಬರ ಮಧ್ಯದಲ್ಲಿ ದಾಂಪತ್ಯ ಜೀವನ ಇರುವಂತಹದ್ದು, ಗರ್ಭಿಣಿಯಾಗಿರುವಂತಹದ್ದು ಹೆಂಡತಿ. ಅದಕ್ಕೆ ಇಬ್ಬರಿಗೂ ಕೂಡ ಆ ಕೇಸನ್ನು ಮರಳಿ ಪಡೆಯೋದಕ್ಕೆ ಹೇಳಿ ಅವರ ಒಂದು ಗ್ರಾಮಕ್ಕೆ ಕಳುಹಿಸಿಕೊಡ್ತಾರೆ. ಇದು 2ನೆಯ ಕಥನವಾಗುವಂಥದ್ದು. 3ನೇ ಕಥನದಲ್ಲಿ ಬರುವಂತಹ ಒಂದು ವಿಶಿಷ್ಟವಾಗಿರುವಂತಹ ಅಂಶ ಅಂದರೆ ವಕೀಲರನ್ನು ಇಟ್ಟುಕೊಳ್ಳುವಂತಹದ್ದು ಅಥವಾ ವಕೀಲರನ್ನು ಗುರುತು ಮಾಡಿಕೊಳ್ಳುವಂತಹ ಒಂದು ಅಂಶ ಇರುತ್ತೆ. ಯಾವುದಾದ್ರೂ ಕೋರ್ಟ್ನಲ್ಲಿ ನಾವು ಕೇಸನ್ನು ದಾಖಲಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ವಾದಿಯಾಗಿ ಮತ್ತು ಪ್ರತಿವಾದಿಯಾಗಿ ಮಂಡಿಸೋದಕ್ಕೆ ವಕೀಲರ ನೇಮಕ ಮಾಡಿಕೊಳ್ಳಬೇಕಾಗುತ್ತೆ. ಅಂತಹ ಒಂದು ಸಂದರ್ಭ ಘಟ್ಟವನ್ನು ಲೇಖಕರಲ್ಲಿ ಅತ್ಯಂತ ಹಾಸ್ಯಪ್ರದವಾಗಿ ವಿವರಣೆಯನ್ನು ಮಾಡ್ತಾರೆ, ಗಮನಿಸಿ. ಆ ಕಾಲದಲ್ಲಿ ಕೋರ್ಟ್ಗಳಲ್ಲಿ ಆಡು ಭಾಷೆಗೆ ಗೌರವವಿತ್ತು, ಆದರೆ ಇಂತಹ ಭಾಷೆ ಕೆಲವು ಬಾರಿ ಹಾಸ್ಯವನ್ನು ಸೃಷ್ಟಿಸುತ್ತಿತ್ತು. ಒಂದು ದಾವಾದಲ್ಲಿ ಪ್ರತಿವಾದಿ ಹೆಂಗಸು ಹಿಯರಿಂಗ್ ದಿನ ಅವಳು ನೇರವಾಗಿ ಕೋರ್ಟಿಗೆ ಬಂದಳು. ತನ್ನ ಕೇಸು ಕೂಗಿಸಿ ಹೆಸರನ್ನು ಕರೆದಾಗ ಟೈಮ್ ಬೇಕು ಸ್ವಾಮಿ, ಲಾಯರನ್ನು ಮುಡುಕೋತೀನಿ ಎಂದಳು. ಅದಕ್ಕೆ ಇವರಿಗೆ ಒಂದು ಕೋರ್ಟ್ನಲ್ಲಿ ಆ ಕೇಸನ್ನು ಹಾಕಿರುವಂತಹದ್ದು, ಆ ಕೋರ್ಟ್ ಕೇಸ್ ಹಾಕಿದಂತಹ ಸಂದರ್ಭದಲ್ಲಿ ಹಿಯರಿಂಗ್ ದಿನ ಬಂದಂತಹ ಸಂದರ್ಭದಲ್ಲಿ ಆ ಕೋರ್ಟನ್ನು ಪರಿಗಣನೆ ತೆಗೆದುಕೊಂಡು ತೀರ್ಪು ಕೊಡುವಂತಹ ದಿನ ಇರುವಂಥದ್ದು. ಅದಕ್ಕೆ ಆ ಹಿಯರಿಂಗ್ ದಿನ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿ ಆಕೆಯ ಹೆಸರನ್ನು 3 ಸಾರಿ ಕೂಗಿದಂತಹ ಸಂದರ್ಭದಲ್ಲಿ ಆಕೆ ಒಳಗಡೆ ಬಂದು ಕಟಕಟೆಯಲ್ಲಿ ನಿಂತುಕೊಳ್ತಾಳೆ. ನಿಂತುಕೊಂಡಂತಹ ಸಂದರ್ಭದಲ್ಲಿ
ವಾದಿ ಪ್ರತಿವಾದಿ ಲಾಯರ್ ಮಂಡಿಸಿದಂತಹ ಸಂದರ್ಭದಲ್ಲಿ ಆಕೆ ಹೇಳುವಂತಹದ್ದು, ಒಳಗಡೆ ಆಕೆ ಕರೆದಂತಹ ಸಂದರ್ಭದಲ್ಲಿ ಕಟಕಟೆಯಲ್ಲಿ ನಿಂತ್ಕೊಂಡು ನನಗೆ ಸಮಯಾವಕಾಶ ಬೇಕು ಸ್ವಾಮಿ ಎನ್ನುವಂತಹ ಮಾತನ್ನ ಹೇಳುವ ಒಂದು ಸರಳ ಬಗೆಯಲ್ಲಿ ಸ್ಥಳೀಯವಾಗಿ ಆವಾಗಿನ ದಿನಗಳಲ್ಲಿ ಈವಾಗಿನ ರೀತಿಯಲ್ಲಿ ಕಂಪಲ್ಸರಿಯಾಗಿ ಇಂಗ್ಲೀಷೇ ಬೇಕು ಅನ್ನುವಂಥದ್ದಾಗಲಿ ಅಥವಾ ಅಚ್ಚ ಕನ್ನಡವೇ ಪಠ್ಯಪುಸ್ತಕ ಭಾಷೆಯ ಅಚ್ಚ ಕನ್ನಡವೇ ಬೇಕು ಅನ್ನುವಂಥದ್ದಾಗಲಿ ಆವಾಗ ಇರಲಿಲ್ಲ. ಆವಾಗ ಸ್ಥಳೀಯ ಭಾಷೆಗೂ ಕೂಡ ಒಂದು ಗೌರವವನ್ನು ಅವರು ಸ್ಥಳೀಯವಾಗಿ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ರು. ಅದಕ್ಕೆ ಆಕೆ ಹೇಳ್ತಾಳೆ, ಅದಕ್ಕೆ ಟೈಮ್ ಬೇಕು ಸ್ವಾಮಿ, ಲಾಯರನ್ನು ಮಡುಕೋತೀನಿ ಅಂತನ್ನುವಂತಹ ಮಾತು. ಅದಕ್ಕೆ ಒಬ್ಬರು ಲಾಯರನ್ನು ಗುರುತಿಸಿ ವಿಚಾರ ಮಾಡೋದಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿದಾಗ ನ್ಯಾಯಾಧೀಶರು ಕೋರ್ಟಿನಲ್ಲಿ ಕುಳಿತಿದ್ದ ವಕೀಲರ ಸಾಲಿನ ಕಡೆಗೆ ಬೊಟ್ಟು ಮಾಡಿ ತೋರಿಸಿ ಇವರಲ್ಲಿ ಯಾರನ್ನು ಬೇಕಾದರೂ ಮಡಿಕೋ ಅನ್ನುವಂಥದ್ದು. ಇಲ್ಲಿ ಮಾತಿನ ಅರ್ಥ ಒಳಾರ್ಥ ಬೇರೆ ಆಗುವಂಥದ್ದು. ಅದಕ್ಕೆ ಆ ರೀತಿಯಾಗಿರುತ್ತೆ, ನೀನು ಇಲ್ಲಿ ಕುಳಿತಿದಾರಲ್ಲ ವಕೀಲರು, ಅವರಲ್ಲಿ ಯಾರನ್ನು ಬೇಕಾದ್ರೂ ಒಬ್ಬರನ್ನ ಮಡಿಕೋಬಹುದು ಅನ್ನುವಂಥ ಮಾತನ್ನು ಹೇಳಿದಾಗ, ಈ ಮಾತು ಅವರು ಹೇಳಿದಾಗ, ನ್ಯಾಯಾಧೀಶರು ಹೇಳಿದಾಗ ಎಲ್ಲ ಅಲ್ಲಿ ನಗು ತೇಲಾಡುವಂಥದ್ದು. ಗಂಭೀರವಾಗಿ ಕಾರ್ಯ ನಡೆಯುತ್ತಿದ್ದ ಕೋರ್ಟಿನಲ್ಲಿ ನಗುವಿನ ಅಲೆ ಎದ್ದಿತು. ಇಂತಹ ರೀತಿ ಗಂಭೀರವಾಗಿ ಕೋರ್ಟ್ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಈ ಮಾತನ್ನು ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ನಗುವಿನ ಅಲೆ. ಹೀಗೆ ವಕೀಲಿ ವೃತ್ತಿಯಲ್ಲಿ ಕೂಡ ಹಾಸ್ಯದ ಕೆಲವೊಂದು ಕ್ಷಣಗಳು ಬರುವಂತಹದ್ದು ಅನ್ನುವಂತಹ ಮಾತು. ಇನ್ನೊಮ್ಮೆ ಮುನ್ಸಿಫ್ ಕೋರ್ಟಿನಲ್ಲಿ ರಾಣೆಬೆನ್ನೂರಿನಿಂದ ಬಂದಿದ್ದ ಒಬ್ಬ ಸಾಕ್ಷ್ಯ ಕೊಡುತ್ತಿದ್ದ. ಅವನು ಬಾರಿ ಬಾರಿಗೂ ಪ್ರತಿವಾದಿಯನ್ನು ಅವನ ದಿನದ ಅಭ್ಯಾಸದಂತೆ ರಂಡೆ ಮಗ ಎಂದು ಸಂಬೋಧಿಸುತ್ತಿದ್ದ. ಮುನ್ಸಿಫರು ಬೈಗುಳದ ಮಾತನ್ನು ಕೋರ್ಟಿನಲ್ಲಿ ಹೇಳಬಾರದು ಎಂದು ಎಚ್ಚರಿಕೆ ಕೊಟ್ಟಾಗ, ರಂಡೆ ಮಗ ಎನ್ನುವುದು ಬೈಗುಳು ಅಂತ ರಂಡೆ ಮಗನಿಗೆ ಹೇಗೆ ಗೊತ್ತಾಗಬೇಕು ಸಾಹೇಬ್ರ ಎಂದು ಮತ್ತೆ ಅದೇ ದಾಟಿಯಲ್ಲಿ ಮುಂದುವರೆದ. ಇಲ್ಲಿ ರಾಣೆಬೆನ್ನೂರಿನಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ ಅಲ್ಲಿ ಆ ಕೋರ್ಟ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಬೈಗುಳ ಪದಗಳನ್ನು ಬಳಸ್ತಾನೆ. ಅದಕ್ಕೆ ಅವರು ಹೇಳ್ತಾರೆ ನ್ಯಾಯಾಧೀಶರು, ಹಾಗೆಲ್ಲ ಬೈಗುಳ ಪದಗಳನ್ನು ನೀವು ಬಳಸಬಾರ್ದು ಅನ್ನುವಂಥ ಸಂದರ್ಭದಲ್ಲಿ ಆ ಮುಂದಿನ ವ್ಯಕ್ತಿಗೆ ರಂಡೆ ಮಗ ಅಂತನ್ನುವಂಥದ್ದು ಪದ ಅದು ಬೈಗುಳ ಅಂತೇಳಿ ಅವನಿಗೆ ಹೇಗೆ ಗೊತ್ತಾಗಬೇಕು ಅಂತನ್ನುವಂತಹ ಮಾತನ್ನು ಹೇಳಿದಾಗ, ಅದಕ್ಕೆ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಆ ಸ್ಥಳೀಯ ಭಾಷೆಯಲ್ಲಿ ಬಂದಿರುವಂತಹ ಪದಗಳನ್ನು ಅವರು ಸಹಜವಾದಂತಹ ರೀತಿಯಲ್ಲಿ ಬಳಸ್ತಾ ಇರ್ತಾರೆ. ಅದಕ್ಕೆ ಕೆಲವೊಂದು ಇಂತಹ ಪದಗಳು ಕೂಡ ಏನಂತಂದರೆ ಕೆಲವೊಂದು ಸಾರಿ ಅವರ ಸಹಜ ಭಾಷೆಯಲ್ಲಿಯೇ ಬಳಸಲ್ಪಡುತ್ತೆ ಅನ್ನುವಂತಹ ಹಾಸ್ಯ ಪ್ರಸಂಗಗಳನ್ನು ಲೇಖಕರು ಇದು ತಮ್ಮ ಒಂದು ಮೂರನೆಯ ಒಂದು ಸಣ್ಣ ಕಥನಗಳಲ್ಲಿ ಎರಡು ಅಂಶಗಳನ್ನು ವಿವರಣೆ ಮಾಡ್ತಾರೆ. ಒಂದು ಗ್ರಾಮೀಣ ಭಾಗದಿಂದ ಬಂದಂತಹ ಹೆಣ್ಣು ಮಗಳು ತೋಡಿಕೊಂಡಂತಹ ಅನುಭವ, ಇನ್ನೊಂದು ಆ ಒಂದು ಬೈಯುವಂತಹ ಪದಗಳನ್ನೇ ಇಲ್ಲಿ ಯಾವ ರೀತಿಯಾಗಿ ಸಹಜವಾಗಿ ಬಳಸಲ್ಪಡುತ್ತೆ, ಅದನ್ನು ಬಳಸಬಾರ್ದು ಅನ್ನುವಂಥದ್ದು ಅವರಿಗೆ ಗೊತ್ತಿರಬೇಕಲ್ಲ ಅನ್ನುವಂತಹ ಮಾತನ್ನು ಲೇಖಕರು ಹಾಸ್ಯದ ಪ್ರಸಂಗದಲ್ಲಿ ಇಲ್ಲಿ ವಿವರಣೆಯನ್ನು ನಮ್ಮ ಗಮನಕ್ಕೆ ತರ್ತಾರೆ. ಉಳಿದಂಥ ಅಂಶವನ್ನು ಮುಂದಿನ ತರಗತಿಗಳಲ್ಲಿ ಗಮನಿಸೋಣ.